ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾವು ತಿರುಪತಿಗೆ ಬಂದಿದ್ದೀವಿ. ಮೆಟ್ಲೆಲ್ಲ ಏನು ಹತ್ಕೊಂಡು ಬಂದಿಲ್ಲ, ಡೈರೆಕ್ಟಾಗೆ ಬಂದ್ವಿ. ಸೊ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಆ್ಯಂಡ್ ನಮ್ಮ ಜೊತೆ ನಿಮಗೂ ತಿರುಪತಿನ ತೋರಿಸ್ತೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ರೆಡಿ ಆಗಿಬಿಟ್ಟು ನಾವು ಇಲ್ಲಿ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆನ್ ದ ವೇ ನಾವು ರಿಟರ್ನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಇಲ್ಲಿ ಟ್ರೈನ್ ಟಿಕೆಟ್ ಕೂಡ ಬುಕ್ ಮಾಡ್ಕೋಬೋದು. ಸೊ ಹಾಗಾಗಿ ನಮಗೆ ಯಾವ ಟ್ರೈನ್ ಬೇಕು, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಅವರಿಗೆ ಇನ್ಫಾರ್ಮೇಷನ್ ಬರೆದು ಕೊಟ್ಟರೆ ಅವರು ನಮಗೆ ಟ್ರೈನ್ ಟಿಕೆಟ್ ಅವೈಲಬಲ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಕೊಡ್ತಾರೆ. ಸೊ ನಮ್ಮ ಟಿಕೆಟ್ ಇತ್ತು, ಹಾಗಾಗಿ ನಾವು ಟ್ರೈನ್ ಟಿಕೆಟ್ ಕೂಡ ಬುಕ್ ಮಾಡಿಕೊಂಡು ಇವಾಗ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಆನ್ ದ ವೇ ಹೋಗ್ತಾ ಪಂಜೆ ಕಂಪಲ್ಸರಿ ಹಾಕ್ಲೇಬೇಕು ಅಂತ ಹೇಳಿದ್ರು. ಹಸ್ಬೆಂಡ್ ತೊಗೊಂಡು ಬಂದಿದ್ದಿಲ್ಲ, ಹಾಗಾಗಿ ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಇದಕ್ಕೆ ಮೇಯ್ನ್ ಏನಂದರೆ ಸ್ಪೆಷಲ್ ದರ್ಶನ ಹೋಗ್ತಾರಲ್ಲ, ಆಮೇಲೆ 1 ಇಯರ್ ಒಳಗಡೆ ಇರೋ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರಲ್ಲ, ಅವರು ಕಂಪಲ್ಸರಿ ಪಂಜೆ ಹಾಕ್ಕೊಂಡು ಹೋಗಲೇಬೇಕಂತೆ. ಹಾಗಾಗಿ ಇವಾಗ ಹಾಕ್ಕೊಂಡ್ವಿ. ಹಾಗೆ ಇಲ್ಲಿ ನಾಮ ಎಲ್ಲ ಹಾಕ್ತಾ ಇರ್ತಾರಲ್ಲ, ಅದನ್ನು ಕೂಡ ಹಾಕಿಸ್ಕೊಂಡ್ವಿ. ತಿರುಪತಿಗೆ ಬಂದಮೇಲೆ ಇದನ್ನ ಹೇಗೆ ಮಿಸ್ ಮಾಡೋಕ್ಕಾಗತ್ತೆ, ಅದಕ್ಕೋಸ್ಕರ ಎಲ್ಲರೂ ಫ್ಯಾಮಿಲಿ ಸಮೇತ ಹಾಕಿಸ್ಕೊಂಡ್ವಿ. ಹಾಕಿಸ್ಕೊಂಡ್ಮೇಲೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಎಲ್ಲರೂ. ನಮ್ಮ ಬುಜ್ಜಿ ಬೇಬಿ ಅಂತೂ ನೋಡೋಕೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ. ಆ್ಯಂಡ್ ಇವಾಗ ನಾವು ಬಂದಿರೋದು 1 ಇಯರ್ ಬಿಲೋ ಇರೋ ಮಕ್ಕಳಿಗೆ 1.5 ಅವರ್ 2 ಅವರ್ಸ್ ಒಳಗಡೆನೆ ದರ್ಶನ ಆಗೋಗ್ಬಿಡುತ್ತೆ. ಆ ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಸೊ ಇದಕ್ಕೆ ಮೇಯ್ನ್ ಏನೇನು ಬೇಕು ಅಂದರೆ ಮಗುದು ಬರ್ತ್ ಸರ್ಟಿಫಿಕೇಟ್ ಬೇಕು, ಹಾಗೆ ತಂದೆ ತಾಯಿದು ಆಧಾರ್ ಕಾರ್ಡ್ ಬೇಕಾಗತ್ತೆ. ಅದ್ರ ಜೊತೆಗೆ ನೀವು ಯಾರ್ಯಾರು ಹೋಗ್ಬೋದು ಅಂದರೆ ಅಪ್ಪ ಅಮ್ಮ ಮತ್ತು 1 ಇಯರ್ ಒಳಗಡೆ ಇರೋ ಮಗು ಇರುತ್ತಲ್ಲ, ಆ ಮಗು ಜೊತೆಗೆ ಇನ್ನೊಂದು ಮಗುನು ಕರ್ಕೊಂಡು ಹೋಗ್ಬೋದು. ಆ ಮಗುಗೆ ಬಿಲೋ 12 ಇಯರ್ಸ್ ಇರಬೇಕು. ಅದು ಅಕ್ಕ ಇಲ್ಲ ಅಣ್ಣ ಯಾರಾದರೂ ಆಗಿರ್ಬೋದು. ಸೊ ಇಷ್ಟು ಜನ 4 ಜನಕ್ಕೆ ಮಾತ್ರ ಎಂಟ್ರಿ ಇರುತ್ತೆ. ಆ 4 ಜನಕ್ಕೆ ಬಿಟ್ಟು ಬೇರೆ ಯಾರನ್ನೂ ಕಳ್ಸಲ್ಲ. ಅಂದರೆ ಅಜ್ಜಿ ತಾತ ಅಂತ ಚಿಕ್ಕಪ್ಪ ಅತ್ತೆ ಮಾವ ಈ ಥರ ಯಾರನ್ನ ಕರ್ಕೊಂಡೋದ್ರೂ ಬಿಡೋದೇ ಇಲ್ಲ. ಅವ್ರು ಕಂಪಲ್ಸರಿ ಎಲ್ಲರನ್ನೂ ಚೆಕ್ ಮಾಡಿಬಿಟ್ಟೇ ಬಿಡೋದು. ಸೊ ನೀವು ಆಧಾರ್ ಕಾರ್ಡು ಮತ್ತು ಮಗುದು ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ತೊಗೊಂಡು ಹೋಗಲೇಬೇಕಾಗತ್ತೆ. ಸೊ ಇಷ್ಟು ನಿಮಗೆ ಬೇಕಾಗಿರೋ ಪ್ರೂಫ್ಸು. ಆಮೇಲೆ ಹಾಕಿಸ್ಕೊಂಡ್ಮೇಲೆ ಹಸ್ಬೆಂಡು ಹೂವೆಲ್ಲ ಕೊಡಿಸಿದ್ರು. ಜನ ಏನು ಅಷ್ಟೊಂದು ಇದ್ದಿಲ್ಲ. ಸೊ ಹೂವೆಲ್ಲ ತೊಗೊಂಡು ನಾನು ಕೂಡ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಸ್ವಲ್ಪ ಚಿಕ್ಕದಾಗಿ ಹಾಕಿ ಅಂತ ಹೇಳ್ತಾ ಇದ್ರು, ನಾನೇ ಹೇಳ್ತಾ ಇದ್ದೆ ಅವರಿಗೆ. ಆಮೇಲೆ ಇಟ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಸ್ಬೆಂಡು ಅಂತಲೂ ಹೇಳಿದ್ರು. ನನಗೂ ಇಷ್ಟ ಆಯಿತು. ಅದನ್ನೆಲ್ಲ ತೊಗೊಂಡು ನಾವು ಹೋಗಿದ್ದು ಸುಪಾತಾಮ್ ಅನ್ನೋ ಒಂದು ಹೊಸದು ಎಂಟ್ರಿ ಇರುತ್ತೆ, ಅಲ್ಲಿ ಹೋಗಬೇಕಾಗಿರೋದು. ಇಲ್ಲಿ ನಿಮಗೆ VIP ಎಂಟ್ರಿ ಅಂತಲೂ ಕೊಡುತ್ತೆ. ಅಂದರೆ 300 ರುಪೀಸ್ ಕೊಟ್ಟರೆ ನೀವು ಇಲ್ಲಿಂದ ಎಂಟ್ರಿ ಸಿಗ್ಬೋದು ಅಂತ ಹೇಳ್ತಾರಲ್ಲ, ಅದೇ ಈ ಜಾಗ. ಅಲ್ಲೇ ನಿಮಗೆ 1 ಇಯರ್ ಒಳಗಡೆ ಇರೋ ಬೇಬಿನೂ ಕೊಡ್ತಾರೆ. ಇದಕ್ಕೆ 2 ಎಂಟ್ರಿ ಇರುತ್ತೆ, ಫ್ರಂಟು ಮತ್ತು ಬ್ಯಾಕು. ಇಲ್ಲೇ ನಿಮಗೆ ಫೋನ್ ಆಗಿರ್ಬೋದು, ನೀವೇನಾದರೂ ವಸ್ತುಗಳು ತೊಗೊಂಡು ಬಂದಿರ್ತೀರಲ್ಲ, ಅದನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಒಳಗಡೆ ಹೋಗಬೇಕು. ಆ್ಯಂಡ್ ಒಳಗಡೆ ಯಾವುದೇ ಥರ ಇಲ್ಲಿಂದ ಫೋನ್ ಎಂಟ್ರಿ ಇರಲ್ಲ. ಆ್ಯಂಡ್ ಒಳಗಡೆ ಅಷ್ಟು ಹೊತ್ತು ಅಂದರೆ ಆಲ್ಮೋಸ್ಟ್ 1 ಅವರ್ ಅಷ್ಟೇ ವೆಯ್ಟ್ ಮಾಡಿದ್ದು ನಾವು. ಬೇಗನೆ ಹೋಗ್ಬಿಟ್ವಿ. ಹೋಗಿ ಆ ದೇವ್ರನ್ನ ದರ್ಶನ ಮಾಡ್ತಿದ್ದಂಗೆ ಮೈಯೆಲ್ಲ ಫುಲ್ಲು ಜುಮ್ ಅಂತ ಅನ್ಬೋದು. ಅಂದರೆ ಗೂಬ್ ಜಂಪ್ಸ್ ಅಂತಾರಲ್ಲ, ಆ ಥರ ಆಗಿತ್ತು. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ನನಗಂತೂ ಫಸ್ಟ್ ಟೈಮ್ ಅಲ್ವಾ, ಸೊ ತುಂಬ ಚೆನ್ನಾಗೇ ಬೇಗನೆ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಂದರೆ ಹೆವಿ ಬಿಸಿಲು ಈ ಟೈಮಲ್ಲಿ. ಸಿಕ್ಕಾಪಟ್ಟೆ ಬಿಸಿಲು, ಕಾಲೆಲ್ಲ ಫುಲ್ ಸುಡ್ತಾ ಇತ್ತು ನಮಗಂತೂ. ಆ್ಯಂಡ್ ಯೋಚನೆ ಮಾಡೋದು ಏನಿರಲ್ಲ, ಅಲ್ಲಿ ಅವಾಗವಾಗ ನೀರೆಲ್ಲ ಹಾಕ್ತಾ ಇರ್ತಾರೆ. ಸೊ ಎಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಒಂದು ಲಡ್ಡು ಫ್ರೀಗೆ ಟಿಕೆಟ್ ಕೂಡ ಕೊಡ್ತಾರೆ. ಸೊ ನಾವು ಇಬ್ಬರು ಇದ್ವಲ್ಲ, 2 ಟಿಕೆಟ್ ಅಂದರೆ 2 ಲಡ್ಡು ಫ್ರೀಯಾಗೆ ಕೊಟ್ಟಿದ್ರು. ಸೊ ಎಕ್ಸ್ಟ್ರಾ ನಾವು ಏನೇನು ಬೇಕೋ ಲಡ್ಡು ಅದನ್ನು ಇಸ್ಕೊಂಡು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಹೋದ್ಸಲಿ ಎಲ್ಲ ಹೋದಾಗ ದರ್ಶನ ಮಾಡೋಕ್ಕೆ ಆಗಿದ್ದಿಲ್ಲ, ಆ್ಯಂಡ್ ಇದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದಿಲ್ಲ. ಈ ಸಲ ನೀವೆಲ್ಲಿ ಸುಪತಾಮಲ್ಲಿ ಫೋನ್ ಎಲ್ಲ ಕೊಟ್ಟಿರ್ತೀರಲ್ಲ, ಮತ್ತೆ ವಾಪಸ್ ಅಲ್ಲಿಗೆ ಹೋದರೆ ನಿಮಗೆ ಫೋನ್ ವಾಪಸ್ ಕೊಡ್ತಾರೆ. ಆ್ಯಂಡ್ ಊಟ ಅಂತೂ ಪ್ರತಿ ಸಲ ಹೋದಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದೇನೋ ಚಟ್ನಿ ಹಾಕಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ಬರೀ ಅದನ್ನೇ ನೆಕ್ಕೊಂಡೇ ಕೂತ್ಕೊಂಡಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಆ್ಯಂಡ್ ಮಧ್ಯಾಹ್ನ ನಿಮಗೆ ಮತ್ತೆ ನೈಟ್ ಕೂಡ ಊಟ ಎಲ್ಲ ಇರುತ್ತೆ. ನಾವು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಇನ್ನೇನು ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ರೂಮಿಗೆ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಒಂದು 6 ಹಂಗೆ ಮತ್ತೆ ವಾಪಸ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಇವಾಗ ಏನಾದರೂ ಶಾಪಿಂಗ್ ಇರುತ್ತಲ್ಲ ಅದನ್ನೆಲ್ಲ ಮಾಡೋಣ, ನೈಟ್ ವ್ಯೂ ಹೇಗಿರುತ್ತೆ ಅಂತೆಲ್ಲ ನೋಡೋಣ ಅಂತ ಬಂದ್ವಿ. 6 ಆಗಿತ್ತಲ್ಲ, ಇನ್ನೂ ಸ್ವಲ್ಪ ಬೆಳಕಿತ್ತು. ಆ್ಯಂಡ್ ಇಲ್ಲಿ ವಾಟರ್ದು ಮೌಂಟೇನ್ ಥರದ್ದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ತಾಯಿದ್ರು. ಆ್ಯಂಡ್ ತುಂಬ ಜನ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊತಾ ಇದ್ರು. ಇದ್ರ
ಇದ್ರ ಮುಂದೆ ಫೋಟೋಸ್ ತಗೊಳಕ್ಕೆ ಆಗಿಲ್ಲ ನಮಗೆ, ಬಿಕಾಸ್ ಅಷ್ಟು ಜನ. ಆ್ಯಂಡ್ ಇಲ್ಲಿ ನಿಮಗೆ ಕ್ಯಾಮ್ರಾಮ್ಯಾನ್ಗಳು ಕೂಡ ಸಿಗ್ತಾರೆ, ಒಂದು ಫೋಟೋಗೆ 100 ರುಪೀಸ್ ಏನೋ ತಗೊತಾರೆ. ಸೊ ಈ ಥರದ್ದೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ನಾವು ಅದನ್ನೆಲ್ಲ ನೋಡಿಕೊಂಡು ಹಾಗೆ ನೈಟ್ ಬೇರೆ ಆಗ್ತಾ ಇತ್ತು. ಆ್ಯಂಡ್ ಮಕ್ಕಳನ್ನ ಎತ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸುತ್ತೆ, ಅದರಲ್ಲೂ ಇಬ್ಬರನ್ನ ಮೇಂಟೈನ್ ಮಾಡೋದು ಕಷ್ಟ. ಬಟ್ ಓಕೆ, ಮ್ಯಾನೇಜ್ ಮಾಡ್ಕೊಂಡು ಹೇಗೋ ಮಾಡಿ ಅಲ್ಲೇ ಸ್ವಲ್ಪ ಚುರುಮುರಿ, ಮತ್ತು ಎಲ್ಲೋದ್ರೂ ನಾವು ಪಾನಿಪುರಿ ಮಾತ್ರ ಬಿಡಲ್ಲ. ಸೊ ಪಾನಿಪುರಿ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತಿನ್ಕೊಂಡು ಅಲ್ಲೇ ಓಡಾಡಿಕೊಂಡು ಶಾಪಿಂಗ್ ಕೂಡ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ. ಓಕೆ. ಅಂದರೆ ತುಂಬ ಪ್ರೈಸ್ ಹೇಳ್ತಾರೆ, ನೀವು ಎಷ್ಟು ಬಾರ್ಗೇನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಕೂಡ ಜಾಸ್ತಿ ನಮಗೆ ಅಂತ ಏನು ಶಾಪಿಂಗೇ ಮಾಡಿಲ್ಲ. ಮನೆಯವ್ರಿಗೆ ಬಂದಿದ್ವಲ್ಲ ಇಷ್ಟು ದೂರ, ಆ್ಯಂಡ್ ಮನೆಗೇನಾದರೂ ಒಂದು ಗುರ್ತಿರಲಿ ಇಲ್ಲಿಂದ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ತೊಗೊಳ್ಳೋಣ ಅಂತ ಹೇಳಿ ಶಾಪಿಂಗ್ ಮಾಡೋಕ್ಕೆ ಹೋದ್ವಿ. ಆ್ಯಂಡ್ ನಮ್ಮ ನೈಟು ಟ್ರೈನ್ ಬೇರೆ ಇತ್ತು, ಹಾಗಾಗಿ ತುಂಬ ಹೊತ್ತೆಲ್ಲ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಬುಜ್ಜಿ ಬೇಬಿಗೆ ಚಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಕ್ಯೂಟಾಗಿರೋ ಒಂದು ಟೊಪ್ಪಿ ತೊಗೊಂಡೆ. ಆ್ಯಂಡ್ ಚಿರು ಸಿಕ್ಕಾಪಟ್ಟೆ ನನಗೆ ಆಟ ಸಾಮಾನು ಬೇಕು, ಇದು ಬೇಕು, ಅದು ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಅದು ಇದು ಆಟ ಸಾಮಾನು ತೊಗೊಂತಾನೇ ಇದ್ದ. ಎಷ್ಟು ಹೇಳಿದ್ರು ಕೇಳ್ತಿದ್ದಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಚಿರು ಅಲ್ಲಿ ನಿಂತ್ಕೊಂಡು ನಮ್ಮನ್ನ ಬಿಟ್ಬಿಟ್ಟು ಹಿಂದೆ ಹೋಗ್ಬಿಟ್ಟಿದ್ದ. ಅವನಲ್ಲಿ ಮಮ್ಮಿ ಡ್ಯಾಡಿ ಮಮ್ಮಿ ಡ್ಯಾಡಿ ಅಂತ ಕರಿತಾನೆ ಇದ್ದಾನೆ, ಕೇಳಿಸ್ಕೊಳ್ಳಿ. ನನ್ನ ಮಗ ಅಲ್ಲೇ ನಿಂತ್ಕೊಂಡು ನಾವು ಕೂಡ ನೋಡ್ತಾ ಇದ್ವಿ. ಆಮೇಲೆ ಫೈನಲಿ ವಾಪಸ್ ಬಂದ. ಸೊ ಶಾಪಿಂಗ್ ಎಲ್ಲ ಮಾಡಿಕೊಂಡು ರೂಮಿಗೆ ವಾಪಸ್ ಬಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಎಲ್ಲ ಮುಗಿದು ತುಂಬ ಚೆನ್ನಾಗಿ ದರ್ಶನ ಆಯಿತು. ಸಖತ್ತಾಗಿತ್ತು. ಬುಜ್ಜಿ ಬೇಬಿ ಫಸ್ಟ್ ಟ್ರಿಪ್ ಇವ್ರದ್ದು. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಸೊ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೇನು ಇಲ್ಲಿಂದ ಹೊರಡಬೇಕು, ಮತ್ತು ವಾಪಸ್ ವ್ಯಾನಲ್ಲೇ ಕೂಡ ಹೋಗೋದು ನಾವು. ಸೊ ಹಾಗಾಗಿ ಲಗೇಜ್ ಎಲ್ಲ ಏನೇನು ಬಿಟ್ಟಿದ್ದೀವ ಇಲ್ವಾ, ಏನಿದೆ ಏನಿಲ್ಲ ಅಂತ ಎಲ್ಲ ಒಂದ್ಸಲಿ ಕ್ಲೀನಾಗಿ ರೂಮ್ ಎಲ್ಲ ಚೆಕ್ ಮಾಡಿಕೊಂಡು ಹೊರಟಿದ್ದೀವಿ. ಇಲ್ಲಿಂದ ಮತ್ತೆ ನಾವಿವಾಗ ವ್ಯಾನಲ್ಲಿ ಹೋಗಿ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಒಂದು ಪಜಿತಿ ನಮ್ಮದು, ಯಾಕೆ ಹೇಳ್ತೀರಾ. ಸೊ ಬೇಜಾರಾಗೋಯ್ತು. ಆಮೇಲೆ ಕೀ ಎಲ್ಲ ವಾಪಸ್ ಕೊಟ್ಟರೆ ಅವ್ರು ನಮಗೆ ಸ್ಟಾರ್ಟಿಂಗಲ್ಲಿ 600 ರುಪೀಸ್ ತೊಗೊಂಡಿರ್ತಾರೆ. ಇವಾಗ ರೂಮ್ ರೆಂಟ್ ಬಂದು 100 ರುಪೀಸು, 500 ರುಪೀಸ್ ಎಕ್ಸ್ಟ್ರಾ ತೊಗೊಂಡಿರ್ತಾರೆ. ಸೊ ನೀವು ಕೀ ವಾಪಸ್ ಕೊಡ್ಬೇಕಾದ್ರೆ ಆ 500 ರುಪೀಸ್ ನಿಮಗೆ ಒಂದು ವಿತಿನ್ 4 ಅವರ್ಸ್ ಒಳಗಡೆ ನಿಮಗೆ ಅಕೌಂಟಿಗೆ ಬರುತ್ತೆ. ಸೊ ಫೈನಲಿ ನಾವು ಕೂಡ ಇವಾಗ ತಿರುಪತಿಗೆ ಬಂದಿದ್ದೀವಿ, ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ನಮ್ಮ ರೈಲ್ ಬಂದಿದ ತಕ್ಷಣ ಹತ್ಕೊಂಡು ಹೋಗಬೇಕು. ಸೊ ಫೈನಲಿ ಹೋಗಿ ಬ್ಯಾಂಗ್ಳೂರಿಗೆ ಸೇರಿದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇನ್ನೂ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಎಲ್ಲದಕ್ಕೂ ಅಲ್ಲೇ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.